ಮಾತಂಗಿ ಮಧುಶಾಲಿನಿ. ಸರ್, ಇವತ್ತು ಹಂಪಿಯಲ್ಲಿ ಅಚ್ಯುತರಾಯ ಬಜಾರು ಅಂತ ಇದೆ ಗೊತ್ತಾ? ಅಲ್ಲಿ ಇನ್ನೊಂದು ಹೆಸರು ಇದೆ, ನೋಡಿದ್ದೀರಾ ಸರ್ ನೀವು? ಅಬ್ಸರ್ವ್ ಮಾಡಿ, ಗಣಕ ಶ್ರೀಯರ ಬಜಾರು ಅಂತ, ಅಂದ್ರೆ ಸೂಳೆ ಬಜಾರು ಅಂತ. ಅದ್ರ ಶಾಂತಿ ಸಾಗರ ಅಂತಕ್ಕಂಥದ್ದನ್ನ ಹೊಡೆದಾಕಿ ಸೂಳೆಕೆರೆ ಅಂತ ನಾಮಕರಣ ಮಾಡಿ ಹೋಗ್ತಾರೆ ವಿದ್ಯಾರಣ್ಯರು. ಶಾಂತವನ ಕೆರೆ ಇದು. ಶಾಂತವನ ಕೆರೆ ಇವತ್ತಿನ ಕಾಲಘಟ್ಟಕ್ಕೆ ಶಾಂತಿ ಸಾಗರ ಅಂತ ಹೆಸರಿಟ್ಟು. ಹರಿದ್ರಾವತಿ ನದಿ ಇತ್ತು, ಬಟ್ ಕೆರೆ ಇರಲಿಲ್ಲ. ಇದು ಹರಿತಾ ಇತ್ತು ಸರ್. ಆ ಮೂಲಕ ಹರಿತಾ ಇತ್ತು ಸರ್. ಅಲ್ಲಿ ಏನು ಬಿಳಿ ಭಾಗ ಕಾಣುತ್ತಲ್ಲ ಸರ್, ಅಲ್ಲಿ ಕೋಡಿ ಜಾಗ ಇದೆ ಸರ್. ಕೆರೆ ತುಂಬಿ ಕೋಡಿ ಬೀಳುತ್ತಲ್ಲ, ಕೆರೆ ಹೋಗೋಣಂತ್ರ ಅಲ್ಲಿಗೆ. ಆ ಕೋಡಿ ಜಾಗ ಇದೆ. ಆ ಕೋಡಿ ಜಾಗದಲ್ಲಿ ನೀರು ಹೋಗೋದು ಸರ್. ಹೋಗಿ ಎಲ್ಲಿ ಸರ್? ತುಂಗಭದ್ರಾ ನದಿ ಸಂಗಮ ಆಗೋದು ಸರ್. ಕರ್ನಾಟಕದ ಇತಿಹಾಸದಲ್ಲಿ ಶೃಂಗೇರಿ ಇದೆಯಲ್ವಾ? ಶೃಂಗೇರಿ ಶಾರದಾಪೀಠ. ಯಾರು ಸರ್ ಶಾರದಾಂಬೆ ಅಂತ ಹೇಳಿದ್ದು? ಏನು? ಶೃಂಗೇರಿಯಲ್ಲಿ ಶಾರದಾ ದೇವಿ ಇದ್ದಾಳೆ ಅಂತ ಯಾರು ಸರ್ ಹೇಳಿದ್ದು? ಶೃಂಗೇರಿಯಲ್ಲಿರೋದು ಶಾರದಾಂಬೆ ದೇವಸ್ಥಾನ ಅಲ್ಲ, ಶಾರದಾಂಬೆ ದೇವಿ ಅಲ್ಲ, ಮಾತಂಗಿ ಅಂತ. ಹೌದು, ಮಾತಂಗಿ ಸರ್. ಇನ್ನೊಂದು ಸರ್, ಆ ಮಾತಂಗಿ ಪೀಠ ಸರ್, ಅದು ಸರ್ ವಿದ್ಯಾರಣ್ಯ ತೀರ್ಥರು ಏನಿದಾರಲ್ಲ ಸರ್, ವಿದ್ಯಾರಣ್ಯ ತೀರ್ಥರು ಯಾವ ಪೀಠದ ಪೀಠಾಧಿಪತಿ ಸರ್? ಶೃಂಗೇರಿಯ 11ನೇ ಪೀಠಾಧಿಪತಿ ವಿದ್ಯಾರಣ್ಯ ತೀರ್ಥರು. ಅದು ಹಂಪಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಹೇಳ್ತಾರೆ. ಯಾವ ಬಂಗಾರದ ಮಳೆನ ಸುರಿಸಿಲ್ಲ ಸರ್, ಯಾವ ಬಂಗಾರದ ಮಳೆ ಸುರಿಸಿಲ್ಲ. ಇನ್ನೊಂದು ಹೇಳ್ತೀನಿ ಕೇಳಿ. ಅಲ್ಲಿ ಬಂಗಾರ ಅಂದ್ರೆ ಏನಿತ್ತಲ್ಲ ಸರ್, ಬಂಗಾರ ಅಂತ ಬಂದಿದ್ದು ಹೆಂಗೆ ಗೊತ್ತಾ ಸರ್? ಸರ್, ಅಲ್ಲಿ ಕನಕಗಿರಿ ಅಂತ ಒಂದು ಬೆಟ್ಟ ಇದೆ ಸರ್. ಅಲ್ಲ, ಕನಕಗಿರಿ ಕಣ್ಣಿದ್ರೆ ಕನಕಗಿರಿ ನೋಡು, ಕಾಲಿದ್ರೆ ಹಂಪೆ ನೋಡುವಂತ ಗಾದಿ ಇದೆಯಲ್ಲ ಸರ್. ಆ ಕನಕಗಿರಿಲಿ ಈ ನಮ್ಮ ಮಾತಂಗ ಋಷಿಗಳು ಏನಿದ್ದಾರಲ್ಲ ಸರ್, ಬರೆದಂತ ಶಾಸನಗಳು, ಆಳಿದರಿಗೆ ಶಾಸನಗಳು ಇರ್ತಾವಂತೆ. ಅದರಲ್ಲಿ ಗಿಡಮೂಲಿಕೆಯಲ್ಲಿ ಹೇಗೆ ಬಂಗಾರ ಬೆಳೆ ತಯಾರಿಸ್ಬೋದು ಅಂತಕ್ಕಂಥ ಒಂದು ಇದಿತ್ತಾನೆ, ಯಾವುದೋ ಬರ್ದಿಟ್ಟಿದ್ರಂತೆ. ಅದನ್ನ ಅದು ಎಲ್ಲಿ ಗುಲಗಂಜಿ ಬೆಟ್ಟ ಅಂತ ಒಂದು ಬೆಟ್ಟ ಬರುತ್ತೆ. ಇವತ್ತು ಕೂಡ ಅದು ಗಿಡಮೂಲಿಕೆಗೆ ಪ್ರಸಿದ್ಧಿಯಾಗಿರ್ತಕ್ಕಂಥ ಬೆಟ್ಟ ಸರ್, ಅದು ಗುಲಗಂಜಿ ಬೆಟ್ಟ ಸರ್. ಆ ಗುಲಗಂಜಿ ಬೆಟ್ಟದಲ್ಲಿರ್ತಕ್ಕಂಥ ಗಿಡಮೂಲಿಕೆನೆಲ್ಲ ತೆಗೆದುಕೊಂಡು ಬಂಗಾರ ತಯಾರಿಸ್ತಕ್ಕಂಥ ಕೆಲಸ ಮಾಡೋರು ಸರ್. ಅಲ್ಲಿದೆ ಬಂಗಾರ. ಯಾವ ವಿದ್ಯಾರಣ್ಯ ತೀರ್ಥನ ಮಳೆ ಸುರಿಸಿಲ್ಲ ಸರ್, ಬಂಗಾರದ ಮಳೆ ಸುರಿಸಿಲ್ಲ. ಸೊ ಹಾಗಾದ್ರೆ ವಿದ್ಯಾರಣ್ಯಕ್ಕೆ ಬರೋಣ. ವಿದ್ಯಾರಣ್ಯರು ಏನು ಹಂಪೆ ಸಾಮ್ರಾಜ್ಯದ ಹಿನ್ನೆಲೆಯಲ್ಲಿ ನಿಂತವರು ವಿದ್ಯಾರಣ್ಯರು ಅಂತ ಹೇಳ್ತಾರೆ. ಹೌದು, ಅವರು ಶೃಂಗೇರಿಯ ಗುರುಪೀಠದ 11ನೇ ಪೀಠಾಧಿಪತಿ ವಿದ್ಯಾರಣ್ಯ ತೀರ್ಥರು. ಅವ್ರು ಬಂದು ಆಂಧ್ರದ ಮೂಲದವರು. 963. ಯಾರು? ಆದಿಶಂಕರಾಚಾರ್ಯರು ಮೊದಲ ಪೀಠಾಧಿಪತಿ ಆಗ್ತಾರೆ ಶೃಂಗೇರಿ ಶಾರದಾಪೀಠಕ್ಕೆ. ಅದಾದ ಬಳಿಕ 11ನೇ ಪೀಠಾಧಿಪತಿ ಬಂದು ವಿದ್ಯಾರಣ್ಯ ತೀರ್ಥರು. ಅವರು ಅಲ್ಲಿ ಬರೆದಿಟ್ಟಂಥ ತಾಳಿಗರಿ ಶಾಸನ, ಯಾರು ಮಾತಂಗ ಋಷಿಗಳು ಬರೆದಿಟ್ಟಂಥ ತಾಳಿಗರಿ ಶಾಸನ ಅಂದರೆ ಮಾತಂಗಿ ಅಂದರೆ ವಾಗ್ದೇವಿ ಅಂತ ಹೆಸರಿದೆ, ವಾಗ್ದೇವಿ ಸರ್. ಇನ್ನೊಂದು ಸರ್, ಗಂಡುಗಲಿ ಕುಮಾರರಾಮನ ಕೊಂದ ಮಹಿಳೆ ಹೆಸರೇನು ಸರ್? ಮಾತಂಗಿ ಅಂತಾನೆ ಅವಳ ಹೆಸರು ಕೂಡ. ಗಂಡುಗಲಿ ಕುಮಾರರಾಮನ ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ತೆಲಿಕಾನನ್ನ ಗ್ರಾಮದಲ್ಲಿ ಸಂಹಾರ ಮಾಡ್ತಾಳೆ. ಅವಳ ಹೆಸರು ಮಾತಂಗಿ ಅಂತ. ಅವಳು ಯಾರು ಗೊತ್ತಾ ಸರ್? ಗಂಡುಗಲಿ ಕುಮಾರರಾಮನ ತಾಯಿ ಹರಿಹರ ದೇವಿಯ ಸೋದರ ಅಣ್ಣನ ಮಗಳೇ ಮಾತಂಗಿ ದೇವಿ. ಮಾತಂಗಿ ಗಂಡುಗಲಿ ಕುಮಾರರಾಮನಿಗೆ ತನ್ನ ತಾಯಿ ಹೇಳ್ತಾಳೆ, ಏನಂತ ಹೇಳ್ತಾಳೆ ಗೊತ್ತಾ ಸರ್? ಪರನಾರಿಯರ ಸಹೋದರ ಕುಮಾರರಾಮ, ನನ್ನ ಅಣ್ಣನ ಮಗಳು ಮಾತಂಗಿಗೆ ಮಾತ್ರ ನಿನ್ನ ಗಂಡ ಅಂತೇಳಿ ಗಂಡುಗಲಿ ಕುಮಾರರಾಮನಿಗೆ ಅವ್ರ ತಾಯಿ ಹರಿಹರ ದೇವಿ ಕಾಲಿಗೆ ಒಂದು ಗೆಜ್ಜೆಯ ಕಡಗ ಹಾಕ್ತಾಳೆ. ನಾನು ಎಲ್ಲಿ ಹೋದ್ರೂ ಆ ತಾಯಿ ಕೇಳ್ತಾ ಇರುತ್ತೆ, ನನ್ನ ಮಗ ಎಲ್ಲೂ ಹೋಗ್ಬಾರ್ದು ಅಂತ. ಕೊನೆಗೆ ತಾನು ಮದುವೆ ಆಗ್ಬೇಕು ಅಂದ್ಕೊಂಡಿದ್ದಂಥ ಹೆಣ್ಣಿನ ಕೈಯಲ್ಲೇ ಸಂಹಾರ ಆಗ್ತಾನೆ. ಅದರಿಂದ ಇರ್ತಕ್ಕಂಥ ಅದ್ಭುತವಾದ ರೋಚಕ ಕಥೆ ಯಾವುದಂದ್ರೆ, ಈ ಶಾಂತಮ್ಮ ಏನಿದಾಳಲ್ವ, ಶಾಂತಮ್ಮನ ವಂಶದವಳೇ ಆ ಮಾತಂಗಿ. ವಿವರವಾಗಿ ಹೇಳಿ. ಅಂದ್ರೆ ಈಗ ಆಯ್ತು, ಈ ಕೆರೆ ಕಟ್ಟಿದ ಯಾರು? ಶಾಂತಮ್ಮ. ಅವಳು ಬಂದು ಆನೆಗುಂದಿ ಸಾಮ್ರಾಜ್ಯದ ಮಹಾಪರಮೇಶ್ವರನ 4ನೇ ಮಗಳು ಶಾಂತಮ್ಮ ಅಂತ. ಆನೆಗುಂದಿ ಸಂಸ್ಥಾನ. ಆನೆಗುಂದಿ. ಈ ವಿಜಯನಗರ ಸಾಮ್ರಾಜ್ಯ ಏನಿದು ಆನೆಗುಂದಿ ಈ ಕಡೆ ನದಿಯ ಈ ಭಾಗಕ್ಕೆ ಬಂತಲ್ಲ, ಅದಕ್ಕೆ ಮೊದಲು ಆನೆಗುಂದಿಲಿ ಇತ್ತು. ಆನೆಗುಂದಿಯಲ್ಲಿ ಇದ್ದಂತ ರಾಣಿಯಕ್ಕೆ ಸರ್. ಇದ್ರ ಹಿನ್ನೆಲೆ ಕೇಳಿದ್ರಿ ನೀವು? ಹಿನ್ನೆಲೆ ಹೆಂಗ್ ಗೊತ್ತಾ ಸರ್? ಯಾರು? ಕಲ್ಯಾಣಿ ಚಾಲುಕ್ಯರ 1ನೇ ಸೋಮೇಶ್ವರ ಅಂತ ಬರ್ತಾನೆ. ಆ ಕಲ್ಯಾಣಿ ಚಾಲುಕ್ಯರ 1ನೇ ಸೋಮೇಶ್ವರ ಕುಮ್ಮಟ ದುರ್ಗದಲ್ಲಿ ನೆಲೆಸಿರ್ತಾನೆ. ಅಂದ್ರೆ ಗಂಡುಗಲಿ ಕುಮಾರರಾಮ ತಾತ ಮುಮ್ಮಡಿ ಸಿಂಗ್ಯ ನಾಯಕ ನೆಲೆಸಿರ್ತಾನಲ್ಲ ಸರ್, ಅದೇ ಜಾಗದಲ್ಲಿ ಅಲ್ಲಿ ಕೋಟೆ ಕಟ್ಟಿದ್ದೆ ಈ 1ನೇ ಸೋಮೇಶ್ವರ, ಕಲ್ಯಾಣಿ ಚಾಲುಕ್ಯರ 1ನೇ ಸೋಮೇಶ್ವರ. ಇಲ್ಲಿ ಕುಮ್ಮಟದುರ್ಗದಲ್ಲಿ. ಸೊ ಕುಮ್ಮಟದುರ್ಗದಲ್ಲಿ ಕೋಟೆ ಅದೆಲ್ಲ ಇದೆಯಲ್ಲ, ಕಟ್ಟಿದ ಕುಮಾರರಾಮ ಅಲ್ಲ ಸರ್. ಅವ್ರ ತಂದೆನೂ ಅಲ್ಲ. ಅವ್ರ ತಂದೆ ಕಂಪಲಿ ರಾಯನೂ ಅಲ್ಲ. ಅವ್ರ ತಂದೆ ಮುಮ್ಮಡಿ ಸಿಂಗನಾಯಕನೂ ಅಲ್ಲ. ಮತ್ತೆ ಯಾರು ಸರ್? ಅದನ್ನ ಕಟ್ಟಿದ್ದು 1ನೇ ಸೋಮೇಶ್ವರ ಸರ್. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಹಾಪರಮೇಶ್ವರ ಕಟ್ತಾನೆ, 1ನೇ ಸೋಮೇಶ್ವರ ಬಂದು ಅಲ್ಲಿ ನೆಲೆಸ್ತಾನೆ. 1ನೇ ಸೋಮೇಶ್ವರ ಬಂದು ನೆಲೆಸಿರ್ತಾನೆ ಅಷ್ಟೇ, ಸಮಂತ ರಾಜನಾಗಿ. ಅವನಿಗೆ ಅವ್ರನ್ನೆಲ್ಲ ಹೊಡೆದಾಕ ತಾಕತ್ತಿತ್ತು. ಬಟ್ ಯಾಕೆ ಸಮಂತನಾಗ ರಾಜನಾಗಿರ್ತಾನೆ ಗೊತ್ತಾ ಸರ್? ಏನು ಮಹಾಪರಮೇಶ್ವರ ಅಂತ ರಾಜ ಇರ್ತಾನಲ್ಲ ಸರ್, ಆ ರಾಜ್ಯನ ಮಗಳಿರ್ತಾಳೆ ಸರ್, ಕೇತಲಾದೇವಿ ಅಂತ. ಆ ಕೇತಲಾದೇವಿ ಅನ್ನೋಳ ಸೌಂದರ್ಯಕ್ಕೆ ಅವ್ನು ಸೋತು ಅಲ್ಲಿ ಅವನು ಶರಣಾಗಿರ್ತಾನೆ ಸರ್. ಕೊನೆಗೆ ಅವಳು ಅವನಿಗೆ ಒಲಿಯಲ್ಲ ಸರ್. ಕೊನೆಗೆ ಅವಳನ್ನು ವಿಷ ಹಾಕಿ ಸಾಯಿಸುವಂಥ ಸಂಚೂಡು ವಿಷ ಹಾಕಿ ಸಾಯಿಸ್ತಾರೆ, ಸಂಹಾರ ಮಾಡ್ತಾನೆ ಸರ್.
ಕೇತಲ ದೇವಿನ. ಸರ್ ಅಲ್ಲಿ ಇನ್ನೊಂದು ಸರ್, ಈ ಸೂಳೆಕೇರಿ ಅಂತ ಹೆಸರು ಬಂದಿದ್ದು ಯಾಕೆ ಗೊತ್ತಾ ಸರ್? ಸರ್ ಇವತ್ತು ಹಂಪಿಯಲ್ಲಿ ಅಚ್ಯುತರಾಯ ಬಜಾರು ಅಂತ ಇದೆ ಗೊತ್ತಾ? ಅಚ್ಯುತರಾಯನ ಗುಡಿ, ಅಚ್ಯುತರಾಯನ ಬಜಾರು. ಹೌದಾ ಸರ್? ಹೌದು. ಅಲ್ಲಿ ಇನ್ನೊಂದು ಹೆಸರು ಇದೆ ನೋಡಿದ್ದೀರಾ ಸರ್ ನೀವು? ಅಬ್ಸರ್ವ್ ಮಾಡಿ, ಗಣಕ ಶ್ರೀಯರ ಬಜಾರು ಅಂತ. ಗಣಿಕಾ ಶ್ರೀಯರ ಬಜಾರು ಅಂತ. ಹೌದು, ಅಂದ್ರೆ ಸೂಳೆ ಬಜಾರು ಅಂತ ಅದ್ರ ಅರ್ಥ. ಅದ್ರ ಮೊದಲ ಹೆಸರು ಬಂದು ಮಾತಂಗಿ ಬಜಾರು ಅಂತ. ಆನೆಗುಂದಿ ಸಾಮ್ರಾಜ್ಯ ಇದ್ದ ಕಾಲಘಟ್ಟದಲ್ಲಿ ಮೊದಲ ಬಜಾರು ಅದು. ಸೊ ಅದು ಹಂಪೆ ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲಕ್ಕಿಂತ ಮೊದಲೇ ಇತ್ತದು ಸರ್, ಮೊದಲಿನ ಬಜಾರು ಸರ್ ಅದು. ಓಕೆ, ಅಂದ್ರೆ ಅಚ್ಯುತರಾಯನ ಗುಡಿ ಇರಲಿಲ್ಲ. ಅಚ್ಯುತರಾಯನ ಗುಡಿ ಇರಲಿಲ್ಲ. ಅಚ್ಯುತರಾಯ ಅನ್ನೋ ರಾಜ ಬಂದಾಗ ಅದು ಅಚ್ಯುತರಾಯ ಅಂತ ಒಂದು ಗುಡಿ ಕಟ್ಟಿದ್ರು. ಬಟ್ ಅಲ್ಲಿ ಬಜಾರ್ ಇತ್ತು. ಅಲ್ಲಿ ಬಜಾರ್ ಇತ್ತು ಆನೆಗುಂದಿ ಅರಸರ ಕಾಲದಲ್ಲಿ. ಆನೆಗುಂದಿ ಅರಸರ ಕಾಲದಲ್ಲಿ. ಆ ಬಜಾರಿನ ಹೆಸರು ಬಂದು ಮಾತಂಗಿ ಬಜಾರು, ಮಾತಂಗ ಬಜಾರು ಅಂತ. ಆ ಮಾತಂಗ ಬಜಾರು ಅನ್ನೋದನ್ನ ಹೊಡೆದಾಕಿ ಏನ್ ಮಾಡ್ತಾರೆ ಗೊತ್ತಾ ಸರ್? ಸರ್ ಯಾಕೆ ಮಾತಂಗಿ ಬಜಾರ್ ಯಾಕಾಯ್ತು ಅಂದ್ರೆ ಸರ್, ಅಲ್ಲಿ 1,00,000 ಜನ ಇದ್ರು ಅಂದ್ರೆ ಆ ಕಾಲಘಟ್ಟದಲ್ಲಿ ಸರ್, ಅದರಲ್ಲಿ 30,000 ಜನ ಅಷ್ಟೇ ಗಂಡು ಮಕ್ಳು ಇರ್ತಾರೆ ಸರ್. ಇನ್ನು 70,000 ಜನಸಂಖ್ಯೆ ಹೆಣ್ಮಕ್ಳು ಇರ್ತಾರೆ ಸರ್. ಹೆಣ್ಣಿನ ಸಂಕುಲ ಜಾಸ್ತಿ ಇರುತ್ತೆ ಸರ್ ಅಲ್ಲಿ. ಹಾಗಾಗಿ ತಾವೇನು ಮಾಡ್ತಾರಂತೆ, ತಮಗೆ ತಾವೇ ಮಾತಂಗಿ ಹೆಸರು ಹೇಳಿ ತಾಳಿ ಕಟ್ಟಿಕೊಳ್ತಾರೆ ಸರ್. ತಾಳಿ ಕಟ್ಟಿಕೊಂಡು ನಡೀತಕ್ಕಂಥ ಪದ್ಧತಿ ಇತ್ತು ಸರ್. ಬಟ್ ಇತರೆ ಚಟುವಟಿಕೆ ನಡೀತಿಲ್ಲ ಅನ್ನೋದು ನನ್ನ ನಂಬಿಕೆ ಇದೆ ಸರ್. ಯಾಕಂದರೆ ಸರ್ ಅಲ್ಲಿ ದೇವ್ರುಗಳಿಗೋಸ್ಕರ ಇದ್ದಾರೆ ಸರ್. ದೇವ್ರಿಗೋಸ್ಕರ ಇದ್ದರು. ಯಾಕೆ ನಾವು ಅಲ್ಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್, ಅವರೆಲ್ಲ ಯುದ್ಧ ಪರಿಣಿತಿ ಹೊಂದಿರತಕ್ಕಂಥವ್ರು. ಕೇತಲ ದೇವಿಯನ್ನ ರಾಣಿ, ಮಹಾಪರಮೇಶ್ವರನ ಹಿರಿಯ ಮಗಳು ಕೇತಲ ದೇವಿಯನ್ನ ರಾಣಿ, ಅವರೆಲ್ಲರಿಗೂ 64 ವಿದ್ಯೆಯನ್ನು ಕಲಿಸಿ ಅವರೆಲ್ಲರೂ ಸರ್. ಅಲ್ಲಿ ಸೈನ್ಯ ಯಾವುದು ಸರ್? ಗಂಡು ಮಕ್ಕಳ ಸೈನ್ಯ ಅಲ್ಲ ಸರ್, ಲೇಡೀಸ್ ಸೈನ್ಯ ಇದ್ದದ್ದು ಸರ್. ಅಲ್ಲಿ ಕೇತಲ ದೇವಿ ನೇತೃತ್ವದ ಮಹಿಳೆ ಸೈನ್ಯ, ಮೊದಲ ಮಹಿಳೆ ಸೈನ್ಯ ಸರ್ ಅದು ಕೇತಲ ದೇವಿ, ಆನೆಗುಂದಿ ಸಾಮ್ರಾಜ್ಯದ್ದು ಸರ್. ಅಲ್ಲಿ ಕುರಿ ಕೋಣಗಳನ್ನು ಬಲಿ ಕೊಡೋ ಪದ್ಧತಿ ಇತ್ತು. ಆ ಪದ್ಧತಿ ಏನು ಗೊತ್ತಾ ಸರ್? ನಮ್ಮ ಯಾವಾಗಂದರೆ ಈ ನಮ್ಮ ಆಯುಧ ಪೂಜೆ ಇರುತ್ತಲ್ಲ ಸರ್, ಆಯುಧ ಪೂಜೆಯ ದಿನ ಕುರಿ ಕೋಣಗಳು ಬಲೆ ಕೊಡೋರಂತೆ ಸರ್. ಕುರಿ ಕೋಣ ಬಲೆ ಕೊಟ್ಟು ಮಾರನೇ ದಿನ ಬನ್ನಿ ಮುಡಿಯೋಕೆ ಹೋಗೋದು ಬನ್ನಿಗೋಳ ಅಂತ ಜಾಗ. ಬನ್ನಿಗೋಳ ಅಂತ ಒಂದು ಹೆಸರು ಕೇಳಿದಿರಿ. ಬನ್ನಿಗೋಳ ಅಂತ ಹೆಸರು ಬಿದ್ದದ್ದು ಏನಕ್ಕೆ ಅನ್ಕೊಂಡಿದ್ದೀರಾ ಸರ್? ಬನ್ನಿಗೋಳ ಅಂತ ಹೆಸರು ಬೀಳಲಿಕ್ಕೆ ಕಾರಣ ಕೇತಲ ದೇವಿಯ ಆ ಶಕ್ತಿ ಸಾಮರ್ಥ್ಯಕ್ಕೆ, ಕೇತಲ ದೇವಿಯ ತ್ಯಾಗ ಮತ್ತು ಶಕ್ತಿ ಸಾಮರ್ಥ್ಯಕ್ಕೆ, ಆ ರಾಜ್ಯ ಉಳಿಸ್ಲಿಕ್ಕೆ ಏನು ಅವಳು ಪಣ ತೊಟ್ಟು ನಿಂತಳ ಸರ್, ಅದನ್ನು ಮೆಚ್ಚಿ ಯಾರು ಆ ಮಾತಂಗ ಋಷಿಗಳ ಪರಂಪರೆಯ ಇವರಿದ್ದಾರಲ್ಲ ಸರ್, ಯಾರು ಋಷಿಮುನಿಗಳಿದ್ರಲ್ಲ ಸರ್, ಅವರೆಲ್ಲರೂ ಆ ಗುಲಗಂಜಿ ಬೆಟ್ಟದಲ್ಲಿ ಬರ್ತಕ್ಕಂಥ ಸಮಸ್ತ ಗಿಡಮೂಲಿಕೆ ತಗೊಂಡು ಬಂಗಾರ ತಯಾರಿಸಿ ಆ ಕೇತಲ ದೇವಿಗೆ ಒಂದು ಉಡುಗೊರೆ ಕೊಡ್ತಾರೆ ಸರ್. ಆ ಉಡುಗೊರೆ ಯಾವ್ದು ಇರ್ಬೋದು ಸರ್ ನಿಮ್ಮ ಪ್ರಕಾರ? ಏನಿರ್ಬೋದು? ಬಂಗಾರ, ಬಳೆ ಸರ್. ಸತ್ಯ ಹೇಳ್ತೀನಿ ಸರ್, ಇವತ್ತು ಅವ್ರು ಏನೇ ಕಟ್ಬೋದು ಸರ್. ಬೇಕಾದರೆ ನಮ್ಮ ಕಲಾ ಮಾಧ್ಯಮದ ಮೂಲಕ ನಾನು ಒಂದು ಓಪನ್ ಚಾಲೆಂಜ್ ಮಾಡ್ತೀನಿ ಸರ್. ಇವತ್ತು ಮೈಸೂರಿನ ಅರಮನೆಯಲ್ಲಿರ್ತಕ್ಕಂಥ ಅಂಬಾರಿ ಇದೆಯಲ್ಲ ಸರ್, ಅಂಬಾರಿಯೇ ಒಂದು ತುಣುಕು ಬಂಗಾರ ತಗೊಂಡು ಬೇಕಾದ್ರೆ ಚೆಕ್ ಮಾಡಿಸಿ ನೋಡಲಿ, ಗಿಡಮೂಲಿಕೆಯಿಂದ ತಯಾರಾಗಿರ್ತಕ್ಕಂಥ ಬಂಗಾರ, ಅದನ್ನು ಕೇತಲ ದೇವಿಗೆ ಉಡುಗೊರೆಯಾಗಿ ಕೊಡ್ತಾರೆ. ನೋಡಿ ಸರ್, ಅದು 2 ಪೀಠ ಇದೆ ಅದು ಅಂಬಾರಿಯಲ್ಲಿ. ಒಂದು ಪೀಠ ದುರ್ಗಾದೇವಿ ಕೂರೋ ಪೀಠ, ಇನ್ನೊಂದು ಪೀಠ ಬಂದು ಕೇತಲ ದೇವಿ ಕೂತ್ಕೊಳ್ಳೋ ಪೀಠ ಆನೆ ಅಂಬಾರಿ ಮೇಲೆ. ಇವತ್ತು ಅದನ್ನ ಉದ್ದುದ್ದ ಹೇಳ್ತಾ ಇದ್ದಾರೆ ಸರ್, ಅವಾಗ ಅಡ್ಡದ ಇಟ್ಟಿರೋರು. ಓಕೆ, ಹೌದು ಸರ್. ಅಲ್ಲ, ಇದು ಸೂಳೆಕೆರೆ ಅಂತ ಹೆಂಗೆ ಹೆಸರು ಬಂತು? ಆಯ್ತು, ಅವಾಗ ಅಚ್ಯುತ ಬಜಾರ್, ಸೂಳೆ ಬಜಾರ್ ಅಂತ ಕರೆಯೋದು. ಸೂಳೆ ಬಜಾರ್ ಅಂತ ಕರೆಯಲ್ಲ ಸರ್. ಆಗ ವಿದ್ಯಾರಣ್ಯ ತೀರ್ಥ ಬರ್ತಾರೆ ಸರ್. ವಿದ್ಯಾರಣ್ಯ ತೀರ್ಥ ಬಂದು 1336 ಈ ಮಾತಂಗಿ ಅನ್ನೋಳು ಏನು ಗಂಡುಗಲಿ ಕುಮಾರಮ್ಮನ ಸಂಹಾರ ಮಾಡಿರ್ತಾಳಲ್ಲ, ಆ ಮಾತಂಗಿ ಅನ್ನೋಳು ಏನಂದರೆ ಅದೇನೇನು ಸರ್, ಶಿವನಿ ಅಂತ ಹೇಳ್ಬಿಟ್ಟು ಒಂದು ದೇವಸ್ಥಾನ ಕಟ್ತಾಳೆ ಸರ್. ಇವತ್ತು ಆ ದೇವಸ್ಥಾನದ ಹೆಸರು ಏನಿದೆ ಗೊತ್ತಾ ಸರ್? ಅಲ್ಲಿ ಶಾರದಾ ದೇವಸ್ಥಾನ ಅಂತ ಇದೆ. ಹೋಗೋಣ ದೇವಸ್ಥಾನಕ್ಕೆ ಒಳಗೆ ಹೋಗೋಣ. ಆ ಪೀಠದ ಮೇಲೆ ವಿಗ್ರಹ ಇರ್ಬೇಕಲ್ಲ ಸರ್, ಬಟ್ ವಿಗ್ರಹ ಇಲ್ಲ. ಯಾಕಿಲ್ಲ ಹೇಳಿ? ಯಾಕಿಲ್ಲ ಅಂದರೆ ಅಲ್ಲಿ ಮಾತಂಗಿ ಕೈಯಲ್ಲಿ ಗಿಳಿ ಇದೆ. ಮಾತಂಗಿಯಲ್ಲಿ ಕೈಯಲ್ಲಿ ಗಿಳಿ ಇತ್ತು, ಜೊತೆಗೆ ಒಂದು ಕೈಯಲ್ಲಿ ಈ ನಾವು ಭತ್ತ ಇದೆಯಲ್ಲ ಆ ಥರದ್ದು ಒಂದು ಪೆಂಡೆ ಇತ್ತು, ಗಂಟಿತ್ತು, ಜೊತೆಗೆ ಒಂದು ಮುಂಡ ಇತ್ತು, ವೀಣೆ ಇತ್ತು ಸರ್. ಆಗ ಏಮಾತಂತ ಗೊತ್ತಾ ಸರ್? ಇದೇ ವಿದ್ಯಾರಣ್ಯ ತೀರ್ಥ ಅಂತಕ್ಕಂಥ ವ್ಯಕ್ತಿ ಆ ಪೀಠದ ಮೇಲೆ ಇರ್ತಕ್ಕಂಥ ವಿಗ್ರಹನ ತಗೊಂಡು ತುಂಗಭದ್ರಾ ನದಿಗೆ ಎಸಿತಾನೆ. ಇವತ್ತು ಖಾಲಿ ಪೀಠ ಇದೆ, ಬಟ್ ಶಾರದೆ ದೇವಸ್ಥಾನ ಅಂತ ಇದೆ. ಆದರೆ ಅದು ಶಾರದೆ ದೇವಸ್ಥಾನ ಅಲ್ಲ, ಮಾತಂಗಿ ದೇವಸ್ಥಾನ. ಅದ ಶಾರದೆ ದೇವಸ್ಥಾನ ಇರ್ಬೇಕಲ್ವ? ಇವತ್ತು ಶೃಂಗೇರಿಯಲ್ಲಿ ಹೋಗಿ ಶೃಂಗೇರಿ ಪೀಠದಲ್ಲಿ ಇರ್ತಕ್ಕಂಥ ದೇವಿಯ ಕೈಯಲ್ಲಿ ಏನಿದೆ, ಬಲಗೈಯಲ್ಲಿ ಏನಿದೆ ನೋಡಿ, ಏನಿದೆ? ಗಿಳಿ ಇದೆ. ಜೊತೆಗೆ ತುಂಗ ಮತ್ತು ಭದ್ರಾ ನದಿ ಬಂದು ಇಲ್ಲಿ ಹೊಳೆಹೊನ್ನೂರು ಕೂಡ್ಲಿ ಹತ್ರ ಏನು ಸಂಗಮ ಆಗುತ್ತವಲ್ವ ಎರಡೂ, ಅಲ್ಲಿ ಹೋಗಿ ನೋಡಿ. ಅಲ್ಲಿ ಶಾರದೆ ಟೆಂಪಲ್ ಅಂತ ಇದೆ, ಆದ್ರೆ ಶಾರದೆ ಅಲ್ಲ ಅಲ್ಲಿರೋದು ಮಾತಂಗಿನೇ. ಗಿಳಿ ಇದೆ ಇದ್ರೆ ಆಕೆ ಮಾತಂಗಿನೇ ಮಾತಂಗಿನೇ ಸರ್. ಗಿಳಿ
ಮಾತಂಗಿಯ ವಾಹನ ಅಂದರೆ ಗಿಳಿ ಮಾತಾಡೋದಲ್ವಾ. ಮಾತಂಗಿ ಅಂದರೆ ವಾಗ್ದೇವಿ, ವಾಗ್ದೇವಿ ಅಂದರೆ ಮಾತಂಗಿ, ಮಾತು ಭಾಷೆ. ಕವಿರತ್ನ ಕಾಳಿದಾಸದಲ್ಲಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಅಲ್ವಾ ಸರ್? ಸತ್ಯ ಸರ್ ಅದು. ಓ ಯಾರು ಮಾತಂಗ ಋಷಿಗಳು ತಮ್ಮ ಘೋರ ತಪಸ್ಸಿನಿಂದ ಮಾತಂಗಿ ದೇವಿನ ಹೊಲಿಸ್ಕೊಂಡಂಥ ಜಾಗ ಸರ್ ಅದು. ಶೃಂಗೇರಿ ಸರ್. ಇನ್ನೊಂದು ಮಾತಂಗ ಋಷಿಗಳು ಯಾರು ಅವ್ರು ಬರೆದ್ರು ಇವ್ರು ಬರೆದ್ರು ಯಾರು ಇದನ್ನೆಲ್ಲ ಹೇಳ್ತಾರೆ ರಾಮಾಯಣನ ಅಂತ ನೋಡಿ. ಮಾರುತಿ ವಿಜಯ ಅಂತ ಒಂದು ಹರಿಕತೆ ಇದೆಯಲ್ಲ ಸರ್, ಹರಿಕತೆಯಲ್ಲಿ ಹೇಳ್ತಾರೆ ಕೇಳಿ ನಾಯ್ಡು ಸರ್. ಏನಂತಾರೆ ಗೊತ್ತಾ ಸರ್? ರಾಮ ಹುಟ್ಟುವುದಕ್ಕಿಂತ ಮುಂಚೆ ರಾಮಾಯಣ ಬರೆದವರು ನಮ್ಮ ಮಾತಂಗ ಋಷಿಗಳು ಅಂತ. ಹೌದು, ನಾನು ಹೇಳ್ತಾ ಇಲ್ಲ ಸರ್. ಮಾರುತಿ ವಿಜಯ ಅನ್ನೋ ಹರಿಕತೆಯಲ್ಲಿ ನಾಯ್ಡು ಸರ್ ಹೇಳಿದಾರೆ ನೋಡಿ. ಗುರುರಾಜ್ ನಾಯ್ಡು ಹೇಳ್ತಾರೆ ಕೇಳಿ. ಮಾತಂಗ ಋಷಿಗಳ ಸೇವಕ್ಕೆ ಅಂದ್ರೆ ಅವ್ರ ಆಸ್ಥಾನದಲ್ಲಿ ಬಂದು ನೆಲೆಸಿದಂತ ಶಬರಿ ಹೇಳ್ತಾಳಂತೆ ಯಾರಿಗೆ? ರಾಮನಿಗೆ. ಈ ಕತೆ ನಿಮ್ಮ ಕತೆ ನನ್ನ ಗುರುಗಳು ಮಾತಂಗ ಋಷಿಗಳು ಹೇಳಿದ್ರು, ನೀನು ಬರ್ತೀಯ ಅಂತ. ನೀನು ಬಂದಾಗ ನನಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ನಿನ್ನ ದರ್ಶನದಿಂದ ಅಂತೇಳಿ ನನಗೆ ಹೇಳಿದ್ರು. ಅದಕ್ಕೆ ನಿನಗೋಸ್ಕರ ಕಾಯ್ತಾ ಇದ್ದೇನೆ ಜೀವ ಇಟ್ಕೊಂಡು ಅಂತ ಹೇಳ್ತಾರೆ ಮಾರುತಿ ವಿಜಯದಲ್ಲಿ. ಸೊ ಮಾತಂಗಿ ಅಂದರೆ ವಾಗ್ದೇವಿ. ಇದು ವಾಗ್ದೇವಿ ಮಾತಂಗಿ ಸಂಹಾರಿ. ನವರಾತ್ರಿಯಲ್ಲಿ ನವ ಪೂಜೆ ಮಾಡ್ತೀವಲ್ಲ ಸರ್, ನವದೇವತೆಯರ 9ನೇ ದೇವತೆನೇ ಮಾತಂಗಿ ಪೂಜೆ ಮಾಡೋದು. ಓ ಹೌದಾ? ಹಾಂ, ಕೇಳಿ ಯಾರು ಬೇಕಾದ್ರೆ ಕೇಳಿ ನೀವು. ಇಲ್ಲ ಅಂದರೆ ಯಾರು ಹೇಳಿಲ್ಲ, ನಾನು ಹೇಳಲ್ಲ, ಆಲ್ಮೋಸ್ಟ್ ಅಲ್ಲಿ ಹೇಳಲ್ಲ. ಹೇಳಿಲ್ಲ ಅಂದ್ರೆ ನಾನು ಅದಕ್ಕೆ ನಾನು ನಿಮಗೆ ಒಂದು ಕಡೆ ಇದೆ ನಾನು ತುಂಬ ತೋರಿಸ್ತೀನಿ. ಅಲ್ಲ, ಇಲ್ಲಿಗೆ ಬನ್ನಿ ಸೂಳೆಕೆರೆಗೆ. ಇದು ಹೆಸರು ಸೂಳೆಕೆರೆ ಯಾಕೆ ಬಂತು ಅಂತ ಹೇಳಿ? ಸೂಳೆಕೆರೆ ಯಾಕೆ ಬಂತು ಅಂದರೆ ಮಾತಂಗ ಬಜಾರ್ ಅನ್ನೋದನ್ನ ಸೂಳೆ ಬಜಾರ್ ಅಂತ ಹೆಸರಿಟ್ಟಾರೆ ವಿದ್ಯಾರಣ್ಯ ತೀರ್ಥರು. ಆ ಭಾಗದ ಜನರಿಗೆ ಅವ್ರ ಮನೆ ದೇವರು ಇರ್ತಕ್ಕಂಥ ದೇವಸ್ಥಾನಗಳು ಯಾವುದವಲ್ಲ ಅವನ್ನೆಲ್ಲವೂ ನಾಶ ಪಡಿಸೋಕ್ಕೆ ನೋಡಿರ್ತಕ್ಕಂಥವ್ರು ವಿದ್ಯಾರಣ್ಯ ತೀರ್ಥರು. ಕೊನೆಗೆ ಏನು ಮಾಡ್ತಾರೆ ಅಂದರೆ ಈ ಸೂಳೆಕೆರೆ ಕಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಬಂದು ನೋಡ್ತಾರೆ ಸರ್. ಇಲ್ಲಿ ಬಂದು ನೋಡಿದಾಗ ಈ ಸೂಳೆಕೆರೆನ ನೋಡಿ ಏನು ಮಾಡ್ತಾರೆ ಗೊತ್ತಾ ಸರ್? ನಾವಿವತ್ತು ಹಂಗೆ ಅಂತೀವಿ. ಶಾಂತಿ ಸಾಗರ ನೋಡಿ ಏನು ಮಾಡ್ತಾರೆ ಗೊತ್ತಾ ಸರ್? ಶಾಂತಿ ಸಾಗರ ಅಂತಕ್ಕಂಥದ್ದನ್ನು ಹೊಡೆದಾಕಿ ಸರ್ ಇದಕ್ಕೆ ಒಂದು ಹೇಳ್ತಾರೆ ಸರ್, ಸೂಳೆಕೆರೆ ಅಂತ ನಾಮಕರಣ ಮಾಡಿ ಹೋಗ್ತಾರೆ. ಹೌದು, ವಿದ್ಯಾರಣ್ಯರು ಸರ್. 1ನೇ ಪೀಠಾಧಿಪತಿ ಆದಿಶಂಕರಾಚಾರ್ಯರಿಂದ ವಿದ್ಯಾರಣ್ಯರ 11ನೇ ಪೀಠಾಧಿಪತಿ ವಿದ್ಯಾರಣ್ಯ ತೀರ್ಥರ ತನಕ ಶೃಂಗೇರಿಯ ಪೀಠ ಮಾತಂಗಿ ಪೀಠವಾಗಿದೆ ಸರ್ ಇದ್ದಿದ್ದು. ಮಾತಂಗಿ ಪೀಠವಾಗೇ ಇದ್ದಿದ್ದು. ಬಟ್ ಆದರೆ ಅದನ್ನು ಬದಲಾಯಿಸ್ತಾರೆ. ಯಾವಾಗ ಗೊತ್ತಾ? ಹಂಪಿಯ ವಿಜಯನಗರ ಸಾಮ್ರಾಜ್ಯನ ಸ್ಥಾಪನೆ ಮಾಡ್ತಾರಲ್ಲ, ಆಗ ಪ್ರತಿಷ್ಠಾಪನೆ ಮಾಡೋದೆ ಸರ್. ಆವಾಗ ಬಂದು ಹೆಸರು ನಾಮಕರಣ ಬದಲಾಯಿಸ್ತಾರೆ ಸರ್. ಆ ನಾಮಕರಣ ಯಾವ್ದು ಗೊತ್ತಾ ಸರ್? ಮಾತಂಗಿ ದೇವಸ್ಥಾನವನ್ನು ತೆಗೆದು ಮಾತಂಗಿ ಪೀಠ ಅನ್ನೋದನ್ನು ತೆಗೆದು ಶಾರದಾ ಪೀಠ ಅಂತ ನಾಮಕರಣ ಮಾಡ್ತಾರೆ ಸರ್. ಅವರ 11ನೇ ಜಗದ್ಗುರುಗಳು. ಹೌದು, ಓಕೆ, 11ನೇ ಜಗದ್ಗುರುಗಳು. ವೆರಿ ನೈಸ್ ಸರ್. ಇದು ಮೂಲ ಹೆಸರು ಈ ಕೆರೆ ಮೂಲ ಶಾಂತಿ ಸಾಗರನೇ. ಶಾಂತಿ ಸಾಗರ ಅಂತ ಇತ್ತೀಚೆಗೆ ಇಟ್ಟಿರೋದಲ್ಲ? ಶಾಂತವನ ಇಲ್ಲ ಸರ್, ಶಾಂತವನ ಕೆರೆ ಇದು. ಶಾಂತವನ ಕೆರೆ ಇವತ್ತಿನ ಕಾಲಘಟ್ಟಕ್ಕೆ ಶಾಂತಿ ಸಾಗರ ಅಂತ ಹೆಸರಿಟ್ಟರು. ಶಾಂತವನ ನಿರ್ಮಿತ ಕೆರೆ ಶಾಂತಿ ಸಾಗರ ಅಂತ ಬಂದದ್ದು. ಶಾಂತಿ ಸಾಗರ ಅಂತ ಬಂದು ಶಾಂತವನ ಕೆರೆ ಅಂತ ಬಂದು ಶಾಂತಿ ಸಾಗರ ಆಯ್ತು. 11ನೇ ಶತಮಾನಕ್ಕೆ ಮೊದಲು ಈ ಕೆರೆ ಇರಲಿಲ್ಲ ಸರ್? 11ನೇ ಶತಮಾನಕ್ಕಿಂತ ಮೊದಲು ಕೆರೆ ಇರಲಿಲ್ಲ. ಆದ್ರೆ ಹರಿದ್ರಾವತಿ ನದಿ ಇತ್ತು, ಬಟ್ ಕೆರೆ ಇರಲಿಲ್ಲ. ಇದು ಹರಿತಾ ಇತ್ತು ಸರ್. ಆ ಮೂಲಕ ಹರಿತಾ ಇತ್ತು ಸರ್. ಅಲ್ಲಿ ಏನು ಬಿಳಿ ಭಾಗ ಕಾಣುತ್ತಲ್ಲ ಸರ್, ಅಲ್ಲಿ ಕೋಡಿ ಜಾಗ ಇದೆ ಸರ್. ಕೆರೆ ತುಂಬಿ ಕೋಡಿ ಬೀಳುತ್ತಲ್ಲ, ಕೆರೆ ಹೋಗೋಣಂತ್ರ ಅಲ್ಲಿಗೆ. ಆ ಕೋಡಿ ಜಾಗ ಇದೆ. ಆ ಕೋಡಿ ಜಾಗದಲ್ಲಿ ನೀರು ಹೋಗೋದು ಸರ್. ಹೋಗಿ ಎಲ್ಲಿ ಸರ್? ತುಂಗಭದ್ರಾ ನದಿ ಸಂಗಮ ಆಗೋದು ಸರ್. ಇಲ್ಲಿ ಹರಿಹರ ತುಂಗಭದ್ರಾ ನದಿಗೆ ಸಂಗಮ ಆಗೋದು. ಹರಿಹರದ ಹತ್ರ ಹೋಗೋದು, ತುಂಗಭದ್ರಾ ಸೇರ್ಕೊಳ್ಳುತ್ತೆ. ಅಲ್ಲಿಂದ ಆ ಸಂಗಮ ಆಗುತ್ತಲ್ಲ, ಹರಿಹರ ತುಂಗಭದ್ರಾ ನದಿ ಸಂಗಮ ಆಗುತ್ತಲ್ಲ, ಆ ಸಂಗಮ ಆದ ಪ್ಲೇಸಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಇಲ್ಲ ಅನ್ಸುತ್ತೆ, ಅಷ್ಟು ದೂರದಲ್ಲಿ ಹರಿಹರೇಶ್ವರ ದೇವಸ್ಥಾನ ಇದೆ. ಅಂದ್ರೆ ಸರ್ ಈಗಲೂ ಕೂಡ ಈಗ ಸೂಳೆಕೆರೆ ಅಥವಾ ಶಾಂತಿ ಸಾಗರ ಕೆರೆ ಕೋಡಿ ಬಿದ್ದು ಹೊಡ್ಕೊಂಡು ತುಂಗಭದ್ರಾ ಸೇರುತ್ತೆ. ಹೌದು, ಈಗ ಕೂಡ ಅಲ್ಲೇ ಸೇರೋದು, ಅದೇ ಜಾಗ. ಅಂದ್ರೆ ಈಗ ನೀವು ಹೇಳ್ತಿರೋದೇನು, ಈ ಶಾಂತಿ ಸಾಗರ ಅಥವಾ ಸೂಳೆಕೆರೆ 11ನೇ ಶತಮಾನದಲ್ಲಿ ಅಂದ್ರೆ 1000ನೇ ಇಸ್ವಿ ಆಸ್ಪಾಸಲ್ಲಿ ಕಟ್ಟಿರುವಂತದ್ದು. ಹೌದು. ಸೊ ಅಂದ್ರೆ ಈ ಕೆರೆಗೆ 1000 ವರ್ಷದ ಆಯಸ್ಸು. 1000 ವರ್ಷದ ಆಯಸ್ಸು ಸರ್. 1000 ವರ್ಷದಿಂದ ಇದೆ ಇದು. 1000 ವರ್ಷದಿಂದ ಇದೆ. ಆದ್ರೆ ಮೊದಲು ಕೆರೆ ಇರಲಿಲ್ಲ, ನೀರು ಹರ್ಕೊಂಡು ಹೋಗುತ್ತೆ ಸರ್. ಹರಿದ್ರಾವತಿ ನದಿ ಎಲ್ಲಿ ಹುಟ್ಟುತ್ತೆ? ಹರಿದ್ರಾವತಿ ಸರ್, ಹರಿದ್ರಾವತಿ ನದಿ ಹುಟ್ಟೋದು ಹೊಸದುರ್ಗ ತಾಲೂಕು ಸರ್. ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಚೌಡಿ ಬೆಟ್ಟ ಅಥವಾ ಚೌಡಿಗುಡ್ಡ ಅಂತ ಒಂದು ಪ್ರದೇಶ ಇದೆ ಸರ್. ಅಲ್ಲಿ ಇವತ್ತು ಶಿವಲಿಂಗ ಇದೆ. ಆ ಶಿವಲಿಂಗದ ಮೇಲೆ ಬಿದ್ದಂತ ನೀರು ಹರಿದು ಬರೋದೇ ಹರಿದ್ರಾವತಿ ನದಿ. ಹಾ ಸರ್. ಬಂದು ಇಲ್ಲಿಂದ ಹರಿಹರಕ್ಕೆ ಹೋಗಿ ಸಂಗಮ ಆಗುತ್ತೆ. ಹರಿಹರೇಶ್ವರ ತುಂಗಭದ್ರಾ ನದಿಗೆ ಸಂಗಮ ಆಗುತ್ತೆ. ಬಟ್ ವಿಷಯ ಏನಂದ್ರೆ, ಈಗ ಆಕೆ ಶಾಂತವ್ವೆ ಇಲ್ಲಿ ಬಂದು ಯಾಕೆ ಕಟ್ಟಿದ್ರು?
ಅವ್ರ ಮನೆ ದೇವ್ರದ ಇದು ದೇವಸ್ಥಾನ ಬಂದು ಅವ್ರ ಮನೆ ಹರಿಹರೇಶ್ವರ ದೇವಸ್ಥಾನ ಬಂದು ಅವ್ರ ಮನೆ ದೇವರು. ಹರಿಹರರು ಹುಟ್ಟಿದ್ದೇ ಈ ಗುಹಾನ ರಾಕ್ಷಸನ ಸಂಹಾರಕ್ಕಾಗಿ. ಈಗ ನೋಡಿ ಹೊಯ್ಸಳರ 1ನೇ ಸೋಮೇಶ್ವರ ಸೇನಾದಂಡ ನಾಯಕ ಪುಲ್ವಾಲನೂ ಹರಿಹರದ ಹರಿಹರೇಶ್ವರ ದೇವಸ್ಥಾನ ಏನಕ್ಕೆ ಕಟ್ಬೇಕು ಅಷ್ಟಕ್ಕಂತ ದುಡ್ಡು ಹಾಕ್ಬಿಟ್ಟು. ಯಾವ ವರ್ಷ ಅದು? ಎಷ್ಟು ಸರ್ ಅದು 1211 ಕಟ್ಟಿದ್ದಾರೆ ಸರ್. 13ನೇ ಶತಮಾನ. ಅದು 3ನೇ ಶತಮಾನ ಕಟ್ಟಿದ್ದಾರೆ ಸರ್. ಅದು ಕಟ್ಟಿದ್ದಾನೆ ಯಾರು? ಹೊಯ್ಸಳರ ಸೋಮೇಶ್ವರ 1ನೇ ಸೋಮೇಶ್ವರನ ಸೇನಾದಂಡ ನಾಯಕ ಪುಲ್ವಾಲ ಎನ್ನುವಂತ ಕಟ್ಟಿದ್ದಾನೆ. ಇವತ್ತು ಕೂಡ ಇದೆ ಸರ್. ಅದು ದತ್ತಿ ಕೊಟ್ಟಿರೋದಿದೆ, ಅವರೆಲ್ಲ ದತ್ತಿ ಕೊಟ್ಟಿರೋದಿದೆ ಇವತ್ತು. ಮತ್ತೆ ಆ ಕೂಡ್ಲಿ ಇದೆ ಅಲ್ವಾ, ಹೊಳೆಹೊನ್ನೂರು ಕೂಡ್ಲಿಲಿ ದೇವಸ್ಥಾನ ಇದೆವಲ್ಲ, ಅದನ್ನ ಯಾರು ಕಟ್ಟಿರೋದು? ಅದನ್ನ ಅವರೇ ಕಟ್ಟಿರೋದು. ಹೊಯ್ಸಳ ಶೈಲಿಯಲ್ಲ ಅಲ್ವಾ ಇರೋದು ಅದು ದೇವಸ್ಥಾನ. ಹೊಯ್ಸಳರು ಕಟ್ಟಿರೋದು. ಸುಮಾರು ದೇವಸ್ಥಾನಗಳು ಹೊಯ್ಸಳರು ಕಟ್ತಾರೆ, ಯಾಕಂದ್ರೆ ಅಲ್ಲಿ ತನಕ ಅವ್ರ ಸಾಮ್ರಾಜ್ಯ ಇತ್ತು. ಅಂದ್ರೆ ಹೊಯ್ಸಳರ ಸಾಮ್ರಾಜ್ಯ ಇದೆಲ್ಲ ಒಂದು ಕಾಲದಲ್ಲಿ ಹೊಯ್ಸಳರ ಸಾಮ್ರಾಜ್ಯ. ಹೊಯ್ಸಳರ ಸಾಮ್ರಾಜ್ಯ ಜೊತೆಗೆ ಹರಪನಹಳ್ಳಿ ತಾಲೂಕಲ್ಲಿ ಸುಮಾರು ದೇವಸ್ಥಾನಗಳು ಇದಾವೆ ಸರ್. ಅದು ಹೊಯ್ಸಳ ಶೈಲಿವು. ಅವಾಗ ಜೈನ ಧರ್ಮ ಜಾಸ್ತಿ ಇತ್ತು ಆ ಕಾಲಘಟ್ಟದಲ್ಲಿ. ಇಲ್ಲೆಲ್ಲ ಜೈನ ಧರ್ಮನ ಅನುಸರಿಸ್ತಕ್ಕಂಥ ಜನ ಇದ್ರು. ಅವಾಗ ಹಿಂದೂ ಅಂತ ಯಾರು ಇರಲಿಲ್ಲ ಸರ್ ಆ ಕಾಲಘಟ್ಟ. ಇವಾಗಲೇ ಇದೆ ಹಿಂದೂ ಮುಸ್ಲಿಂ ಅಂತ ಹುಟ್ಕೊಂಡಿರೋದು. ಎಷ್ಟು ಹೇಳ್ಬೇಕಂದ್ರೆ ಈ ಮಾತಂಗಿ ಏನೋ ಗಂಡುಗಲಿ ಕುಮಾರಮ್ಮನ ಕೊಲ್ತಾರಲ್ವಾ, ಆ ಕಾಲಘಟ್ಟದಿಂದ ಯಥೇಚ್ಛಾಗಿದ್ದು. ಅಂದರೆ ದೆಹಲಿ ಸುಲ್ತಾನ ಮಹಮ್ಮದ್ ಬಿನ್ ತುಘಲಕ್ ಸಹಾಯ ಪಡ್ಕೊಂಡು ಸಂಹಾರ ಮಾಡ್ತಾಳೆ ಮಾತಂಗಿ ಅನ್ನೋಳು. ಯಾಕಂದರೆ ಅವರ ತಂದೆನೂ ಮತ್ತು ಅವ್ರ ತಾತನೂ ಕೊಂದಿರ್ತಾರೆ ಅವರು. ಮುಮ್ಮಡಿ ಸಿಂಗನಾಯಕನ ಸೇನಾದಂಡ ನಾಯಕ ಬೈಚಪ್ಪ ಎನ್ನುವಂತನ ಕೈಯಿಂದ ಅವ್ರನ್ನ ಕೊಲ್ಲಿಸ್ತಾನೆ. ಅವ್ರನ್ನ ಕೊಲ್ಲಿಸಿ ಆ ಸಂಹಾರ ಮಾಡಿ ಅವ್ರ ಮಗಳನ್ನ ಮದುವೆ ಮಾಡ್ಕೊಂಡು ಬಿಗ್ತನ ಮಾಡಿ ಯಾರನ್ನ ತನ್ನ ಮಗ ಕಂಪಲಿ ರಾಯನಿಗೆ ಅವರ ಮಗಳನ್ನ ಮದುವೆ ಮಾಡ್ಕೊಂಡು ಹೊಯ್ಸಳರ ರಾಜರು ಏನಿರ್ತಾರಲ್ವ ಅವರ ಸಮಂತ ರಾಜನಾಗಿರ್ತಾನೆ. ಯಾರು ಕನಕಗಿರಿಯಲ್ಲಿ ವಾಸವಾಗಿರ್ತಾನೆ. ಯಾರು ಹರಿಹರ ದೇವಿಯ ತಂದೆ. ಅವರ ಸಹಾಯ ತಗೊಂಡು ಅವ್ರ ಮಗನಿಗೆ ಮದುವೆ ಮಾಡಿಕೊಂಡು ಅವ್ರನ್ನ ಸಂಹರಿಸಿ ಆ ರಾಜ್ಯನ ಅವ್ನು ಪಡ್ಕೊಳ್ತಾನೆ ಮುಮ್ಮಡಿ ಸಿಂಗನಾಯಕ. ಹರಿಹರದ ಹರಿಹರೇಶ್ವರ ದೇವಸ್ಥಾನಕ್ಕಿಂತ ಮೊದಲಿದ್ದು ಸರ್. ಹರಿಹರದ ಹರಿಹರೇಶ್ವರ ದೇವಸ್ಥಾನಕ್ಕಿಂತ ಮೊದಲು ಸರ್ ಇದು ಈ ಕೆರೆ ನಿರ್ಮಾಣ ಆದ ಎಷ್ಟೋ ವರ್ಷಗಳಾದ ನಂತರ, 100 ವರ್ಷದ ನಂತರ ಹರಿಹರದ ಹರಿಹರೇಶ್ವರ ದೇವಸ್ಥಾನ ನಿರ್ಮಾಣ ಆಗುತ್ತೆ ಸರ್. ಬಟ್ ಆಕೆ ಅವತ್ತಿಗೆ ಆಕೆಯನ್ನು ಗುಡಿ ಕಟ್ಟಿಸ್ಬೋದಿತ್ತು. ಹೌದು ಸರ್. ಆಕೆ ಒಂದು ಕೆರೆ ಕಟ್ಟಿದ್ಲು. ಮೊನ್ನೆ ಯಾವ್ದು ಮಾಡಿದ್ರಲ್ಲ ಸರ್, ಯಾವ್ದೇಳಿ ಮಹಾಕುಂಭ ಮೇಳ. ಅದೆಲ್ಲ ನನ್ನ ಪ್ರಕಾರ ಈ ಮೇಳಕ್ಕಿಂತ ಯಾವುದಿಲ್ಲ ಸರ್. ಈ ನೀರು ತಗೊಂಡೋಗಿ ಸರ್, ನೀವು ಉಪಯೋಗ ಮಾಡಿ ಸರ್. ಹೇಳಿ ಸರ್, ಅವಾಗ ನನಗೆ ನನ್ನ ನಂಬರ್ ಇದೆ ನಿಮ್ಮ ಹತ್ರ, ಹೇಳಿ ಸರ್. ನೀವು ಕರೆದ್ರೆ ಬರ್ತೇನೆ. ನನಗೆ ಯಾವ ದಂಡನೆ ಕೊಡ್ತೀರೋ ದಂಡಿಸ್ಕೊಳಕ್ಕೆ ರೆಡಿ ಇದ್ದೀನಿ. ನಾನು ಅನುಭವಿಸಿದ್ದೀನಿ ಸರ್. ನನಗೆ ಅದರ ಅನುಭವ ಇದೆ. ಅಷ್ಟು ಶುದ್ಧವಾದ ನೀರು, ಅಷ್ಟು ಪವಿತ್ರವಾದ ನೀರು, ಅಷ್ಟು ಶಕ್ತಿ ಅಡಗಿರ್ತಕ್ಕಂಥ ನೀರು ಸರ್ ಸುಳೆಕೆರೆ. ಈಗ ಶಾಂತವಾಗಿ ಕಟ್ಟಿಸಿದ್ರಲ್ಲ, ಹರಿದ್ರಾವತಿ ಹರ್ಕೊಂಡು ಹೋಗ್ತೈತಿ ಇಲ್ಲಿ. ಓಕೆ. ಇದಕ್ಕೆ ಆಕೆ ಒಡ್ಡು ಕಟ್ಟಿಲ್ಲ ಸರ್, ಅಡ್ಡಲಾಗಿ ಕಟ್ತಾಳೆ ಸರ್. ಇದಕ್ಕೆ ಆ ತಾಯಿ ಏನಿಲ್ಲ ಸರ್, ಎಲ್ಲ ಗುಡ್ಡದಿಂದ ಕೂಡಿರ್ತಕ್ಕಂಥ ಪ್ರದೇಶ. ಗುಡ್ಡಕ್ಕೆ ಅಡ್ಡಲಾಗಿ ಅಲ್ಲೊಂದು ನಾಲೆ ಕಟ್ತಾಳೆ. ಸಿದ್ಧನಾಲ ಬಸವನಾಲ ಅಂತ 2 ನಾಲೆ ಕಟ್ತಾಳೆ, ಬಿಡ್ತಾಳೆ ಅಲ್ಲಿ ಅಷ್ಟೇ. ಸಿದ್ಧನಾಲ ಬಸವನಾಲ ಇವತ್ತು ಕರೀತಾ ಇದಾರೆ. ಮುಂಚೆ ಅವಳು ಏನು ಹೆಸರಿಟ್ಟಿದ್ಲೋ ಗೊತ್ತಿಲ್ಲ. ಬಟ್ ಇವಾಗ ಇವರೆಲ್ಲ ಕರ್ಕೊಂಡಿರೋದು ಸಿದ್ಧನಾಲ ಮತ್ತು ಬಸವನಾಲ ಅಂತ. ಆಕೆ ಈ ಕೆರೆ ಕಟ್ಟಿದ್ರು ಅಂದ್ರೆ ಅರ್ಥ ಏನು? ಆ ಸಿದ್ಧನಾಲ ಬಸವನಾಲ ಏನಂತ ಕರೀತಾರಲ್ಲ, ಅದನ್ನ ಕಟ್ಟಿದ್ದಕ್ಕೆ. ಅದನ್ನ ಕಟ್ಟಿದ್ದು. ಸೊ ಏನಾಯ್ತು, ಸುತ್ತ ಆಲ್ರೆಡಿ ಬೆಟ್ಟ ಇರೋದ್ರಿಂದ ಒಂದು ಗೋಡೆ ತರ ಇತ್ತು. ಬಟ್ ನೀರು ಯಾವ್ದೋ ಒಂದ್ ಕಡೆ ಹರಿದೋಗ್ಬಿಡೋದು. ಅದನ್ನ ಸ್ಟಾಪ್ ಮಾಡಿ ಅಡ್ಡಲಾಗಿ ಕಟ್ಟಿದ್ಲು. ಕಟ್ಟಿಬಿಟ್ಟು ಏನ್ ಮಾಡಿದ್ಲು, ಆ ಕಡೆ ಈ ಕಡೆ ಎಲ್ಲ ಏರಿ ಇರೋದನ್ನೆಲ್ಲ ತೆಗೆದು ಒಂದ್ ಕಡೆಗೆ ಗುಡ್ಡೆ ಹಾಕಿ ಈ ಕಡೆ ತಗ್ಗು ಮಾಡಿದ್ಲು. ಆ ಕಡೆ ಏನ್ ಹರಿದೋಗುತ್ತಲ್ಲ, ಕೋಡಿ ಜಾಗದಲ್ಲಿ ಏನ್ ಹರಿದೋಗೋದಲ್ವ ಸುಮ್ಮನೆ, ಅದನ್ನ ಹಾಗೆ ಎತ್ತರ ಇರಕ್ಕೆ ಬಿಟ್ಲು. ಇಲ್ಲೆಲ್ಲ ನೀರು ಸ್ಟೋರೇಜ್ ಆಗ್ತದೆ. ಇದನ್ನ ತಗ್ ಮಾಡಿದ್ಲು. ಆ ಕಡೆ ಒಂದು ಕಟ್ಟೆ ಕಟ್ಟಿದ್ಲು. ಕೆರೆ ನಿರ್ಮಾಣ ಆಯ್ತು. ವಾವ್. ಇಲ್ಲಾಂದ್ರೆ ನೀರು ಹರಿದೋಗ್ಬಿಡೋದು ಸರ್. ವಾವ್. ಅಂದ್ರೆ ಇಲ್ಲೊಂದು ಕಾಲದಲ್ಲಿ ಹೇಗಿದ್ರು ಪ್ರಕೃತಿ ದತ್ತವಾದ ಪ್ರದೇಶ ಆಗಿರೋದ್ರಿಂದ ನೀರು ಹರಿತಿತ್ತು. ಇಲ್ಲಿ ಸೋರ್ಸ್ ಇತ್ತು ಸರ್. ಇವತ್ತು ಕೂಡ ಸೋರ್ಸ್ ಇದೆ ಸರ್. ಸೋರ್ಸ್ ನಿಂತಿದ್ದು ಏನಕ್ಕಂದ್ರೆ ಸರ್ ಇವತ್ತು ನಾಗತಳಿ ಗೊತ್ತಲ್ವಾ ನಿಮಗೆ? ನಾಗತಳಿ, ಮಠ ಸಿರಿಗೇರಿ, ನಾಗತಳಿ ಅವೆಲ್ಲ ಅಲ್ಲೆಲ್ಲ ಮೈನ್ಸ್ ಆಗಿದೆ ಸರ್. ಕುಕ್ವಾಡ ಉಬ್ರಾಣಿ ಅರಣ್ಯ ಪ್ರದೇಶ ಅಂತ ಇದೆ ಗೊತ್ತಾ ಸರ್? ಆ ಅರಣ್ಯ ಪ್ರದೇಶ ಸಾವಿರಾರು ಹೆಕ್ಟರ್ ಭೂಮಿ, ಸಾವಿರಾರು ಹೆಕ್ಟರ್ ಭೂಮಿ, ಅರಣ್ಯ ಭೂಮಿಯಲ್ಲಿರ್ತಕ್ಕಂಥ ನೀರೆಲ್ಲ ಬಂದು ಈ ಕೆರೆ ತುಂಬಿಕೊಳ್ಳುತ್ತೆ ಸರ್. ಈ ಹರಿದ್ರಾವತಿ ನದಿ ಬರುತ್ತಲ್ಲ, ಅದಕ್ಕೆ ಇನ್ನೊಂದು ಹೆಸರು ಕರೀತಾರೆ ಹಿರೇ ಹಳ್ಳ ಅಂತ. ಅಂದ್ರೆ ತಾಯಿ ಶಾಂತಮ್ಮನ ಹಿರಿಯ ಮಗಳು ಹಿರೇ ಹಳ್ಳ, ಹರಿದ್ರಾವತಿ ನದಿ ಅಂತ ಕರೀತಾರೆ. ಇವತ್ತು ಕೂಡ ಅದು ವಾಡಿಕೆ ಇದೆ. ಬಟ್ ಏನಾಗ್ಬಿಡ್ತು ಸರ್, ಇವಾಗ ಏನಾಗ್ಬಿಟ್ಟಿದೆ, ಜನಗಳೆಲ್ಲ ಒತ್ತುವರಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಶುರು ಮಾಡಿದ್ರು. ಅವರಿಗೆ ಹೆಂಗ್ ಬೇಕಂಗ ಪುಸ್ತಕ ಬರ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಂಬ ನೋವಾಗೋದು. 11ನೇ ಶತಮಾನದ ಕಾಲಘಟ್ಟದಲ್ಲಿ ಕೆರೆ ನಿರ್ಮಾಣ ಆಗಿದ್ದು 10 ಮತ್ತು 11ನೇ ಶತಮಾನದ ಮಧ್ಯಭಾಗದಲ್ಲಿ, 10ನೇ ಶತಮಾನದ ಅಂತ್ಯ ಕೊನೆಯ ಭಾಗ, 11ನೇ ಶತಮಾನದ ಪ್ರಾರಂಭದ ಅವಧಿಯಲ್ಲಿ ಕೆರೆ ನಿರ್ಮಾಣ ಆಗುತ್ತೆ.
ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.